ಕಳೆದ 11 ವರ್ಷಗಳಿಂದ ನಮ್ಮ ಕುಟುಂಬದಲ್ಲಿ ನನ್ನ ಸೊಸೆಗೆ ಸೀಮಂತ ಮಾಡಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ನಾನು ನನ್ನ ಸೊಸೆನ ಕೇಳಿದೆ, ಯಾಕಮ್ಮ ತಾಲೂಕೆಲ್ಲ ಯಾರು ಬಡವರು ಬಗ್ಗರು ಯಾರೇ ಬರಲಿ ಎಲ್ರಿಗೂ ಸೇರಿ ಮಾಡಿಸ್ಬೋದಲ್ಲ ಒಂದು ಚೌಲ್ಟ್ರಿಯಲ್ಲಿ ಅಂದಾಗ ಸಂತೋಷ ಒಪ್ಕೊಂಡ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ 11 ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತೆ ಅಲ್ಲಿ ಬಂದಂಥ ಹೆಣ್ಣು ಮಕ್ಕಳಿಗೆ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಿಂದ ಫಿಸಿಯೋಥೆರಪಿ, ವೈದ್ಯಕೀಯ, ಆಮೇಲೆ ಡಯಟಿಸ್ಟು ಅವ್ರಿಗೆಲ್ಲ ಚೆಕಪ್ ಮಾಡಿ ಅವ್ರಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟು ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಏನು ಮಾಡಬೇಕು, ಯಾವ ತಿಂಗಳಲ್ಲಿ ಹೆಂಗೆ ನಡ್ಕೋಬೇಕು, ಎಷ್ಟು ವಾಕ್ ಮಾಡಬೇಕು ಅನ್ನೋ ಸಲಹೆಗಳು ಭಾಳ ಇಂಪಾರ್ಟೆಂಟು. ಅದನ್ನು ವಿಶೇಷವಾಗಿ ನಮ್ಮ ಹಾಸ್ಪಿಟ್ಲಿಂದ 20 ಜನರ ವೈದ್ಯಕೀಯ ತಂಡ ಆಗಮಿಸಿ ಇವತ್ತು ಭಾಳಷ್ಟು ಚೆನ್ನಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸುಮಾರು 400ಕ್ಕಿಂತ ಹೆಚ್ಚಿನ ಗರ್ಭಿಣಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ 500 ಜನ ಇದು ನಿರಂತರವಾಗಿ ನಡೀತಿರ್ತದೆ. ಕೊರೋನಾ ಟೈಮಲ್ಲಿ 2 ವರ್ಷ ಬಿಟ್ಟರೆ ನಮಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಆ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಭಾವನೆಯಲ್ಲಿ ನಾವು ಕೂಡ ಇವತ್ತು ನಮ್ಮ ಕುಟುಂಬದವರು ಒಬ್ಬರಿದ್ದಾರೆ ಗರ್ಭಿಣಿಯರು. ಪ್ರತಿ ಸಾರಿ ಅವರೆಲ್ಲರ ಜೊತೆಗೂಡಿಸಿ ಇವತ್ತು ಅವರಿಗೆ ಒಳ್ಳೆಯ ಒಂದು ಸೀರೆ ಕೊಟ್ಟು ಅರಿಶಿನ ಕುಂಕುಮ ಬಳೆ ಕೊಟ್ಟು ಏನು ಶಾಸ್ತ್ರೋಕ್ತವಾಗಿ ಮಾಡೋಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. 2016ರಲ್ಲಿ ಮಾಡಿದಾಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬೆಂಗಳೂರಿಂದ ಡೈರೆಕ್ಟು ನನ್ನ ಒಪಿನಿಯನ್ ಕೇಳಿದ್ರು, ಇಂಥ ಕಾರ್ಯಕ್ರಮ ನಿಮ್ಗೆ ಹೇಗೆ ಒಳಿತು ಏನು ಹೇಗೆ ಅಂತ ಹೇಳಿದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದಿಂದ ಈ ಕಾರ್ಯಕ್ರಮನ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮನ ರಾಜ್ಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ. ಅದು ಹೆಮ್ಮೆ ವಿಚಾರ. ನಾನು ಮೂಲ ಪ್ರಾರಂಭ ಮಾಡಿದ್ದೆ, ಬಹುಶಃ ಅದುವರೆಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಾನು ಕೇಳಿಲ್ಲ. ನನಗೂ ಫ್ಲಾಶ್ ಆಗಿದ್ದು ನನ್ನ ಸೊಸೆಗೆ ಮಾಡಬೇಕು ಅಂದಾಗ ಅನೇಕ ಜನ ಬಡವರು ಪಾಪ ಮಾಡೋ ಶಕ್ತಿ ಇರಲ್ಲ. ಹಾಗಾಗಿ ನನ್ನ ಸೊಸೆನ ಕೇಳಿದ್ದಕ್ಕೆ ಅಮ್ಮ ಸಂತೋಷ ಒಪ್ಕೊಂಡ್ರು. ಎಷ್ಟು ಜನ ಬಂದ್ರೆ ಅಷ್ಟು ಜನ ಮಧ್ಯದಲ್ಲಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ. ಹಾಗಾಗಿ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತದೆ. ಸೀಮಂತ ಮಾಡಿ ಬಾಗಿನ ಕೊಟ್ಟು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮಗೆ ಆರೋಗ್ಯ ತಪಾಸಣೆಯನ್ನು ಮಾಡೋದ್ರ ಜೊತೆಗೆ ನಿಮ್ಮ ಹೆರಿಗೆಯನ್ನು ಕೂಡ ನಾನು ಮಾಡಿಸಿ ನೀವು ಆ ಮಗು ತಾಯಿ ಇಬ್ಬರು ಕೂಡ ಆರಾಮಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಕೆಂಪೇಗೌಡ ಆಸ್ಪತ್ರೆ ನಾನು ಮಾಡಿಸಿದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ನಿಮ್ಮನ್ನು ಇಲ್ಲಿಂದ ಏನು ಈ ಗರ್ಭಾವಸ್ಥೆಯಿಂದ ಹೆರಿಗೆ ಆಗಲಿವರೆಗೂ ಕೂಡ ನಿಮ್ಮೆಲ್ಲ ಜವಾಬ್ದಾರಿ, ನಿಮ್ಮ ಆರೋಗ್ಯದ ಜವಾಬ್ದಾರಿ, ನಿಮ್ಮ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಇವತ್ತು ಅಂತ ಒಂದು ಉನ್ನತ ಕಾರ್ಯವನ್ನ ರಮೇಶನವರು ಮಾಡಿದ್ದಾರೆ. ನಾವು ಎಷ್ಟು ಕೂಡ ಅವರನ್ನ ಹೊಗಳರು ಕೂಡ ಸಾಕು. ಯಾಕಂದ್ರೆ ನಾನು ಹೇಳಿದಾಗ ಎಲ್ಲೂ ಕೂಡ ನನಗಿಂತ ಒಂದು ಕಾರ್ಯಕ್ರಮ ಮಾಡಿದ ಯಾವುದೂ ಕೂಡ ಗಮನಕ್ಕೆ ಬಂದಿಲ್ಲ. ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ನಮ್ಮ ರಮೇಶನವರು, ಅದರಲ್ಲೂ ನಮ್ಮ ಮಠದ ಶಿಷ್ಯರಾಗಿದ್ದರಿಂದ ನಮ್ಮ ಮಠದ ಭಕ್ತರಾಗಿ ಅವರು ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಕಾಲದಿಂದಲೂ ಕೂಡ ಬಾಲಗಂಗಾಧರನಾಥ ಮಹಾಸ್ವಾಮಿಯವರಿಗೂ ಕೂಡ ಆತ್ಮೀಯ ಶಿಷ್ಯರಾಗಿ, ಹಾಗೆ ನಿರ್ಮಲಾ ಸ್ವಾಮಿಯವರು ಕೂಡ ಅಷ್ಟೇ ಆತ್ಮೀಯರಾಗಿ ಶಿಷ್ಯರಾಗಿ ಶ್ರೀ ಮಠದ ಜೊತೆಯೂ ಕೂಡ ಸಂಪರ್ಕ ಇಟ್ಕೊಂಡು ಇದೆಲ್ಲ ಪುಣ್ಯ ಕೆಲಸವನ್ನು ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ನಮ್ಮ ಪೂಜ್ಯ ಗುರುಗಳಿಗೂ ಇರೋ ಕಡೆ ಸ್ವಲ್ಪ ಒಂದಿಷ್ಟು ನೋವಿದೆ ನಮಗೆಲ್ಲ. ನಮ್ಮ ರಮೇಶನ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಯಾವುದೇ ಒಂದು ಅಧಿಕಾರವನ್ನು ಕೂಡ ಅನುಭವಿಸಿಲ್ಲ, ಅದು ಯಾವ ಆಸೆ ಆಕಾಂಕ್ಷೆಗಳನ್ನು ಕೂಡ ಹಿಂದೆನೆ ಒಂದು ನಿಸ್ವಾರ್ಥ ಸೇವೆಯನ್ನ ಜನಸೇವೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಒಂದು ಸಂತೋಷಕರ.